الحمد لله رب العالمين والصلاة والسلام على سيد المرسلين وعلى آله أصحابه أجمعين أما بعد فأعوذ بالله من الشيطان الرجيم بسم الله الرحمن الرحيم وما أرسلناك إلا رحمة للعالمين صدق الله العظيم ನನ್ನ ಪ್ರೀತಿಯ ಗುರುಗಳೇ, ಪ್ರಿಯ ಬಂಧುಗಳೇ, ಮಾನ್ಯ ಶಿಕ್ಷಕರು ಹಾಗೂ ಸಹೋದರರಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾನು ನಿಮ್ಮ ಮುಂದೆ ಕುರಾನಿನ ಒಂದು ಪವಿತ್ರ ಓದಿದ್ದೇನೆ. ಅಲ್ಲಾಹ್ ತಾಲಾ ಈ ಆಯತ್ನಲ್ಲಿ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್, ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಈ ಲೋಕಕ್ಕೆ ಕಳುಹಿಸಿದ್ದ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದ್ದು ಈ ಕುರಾನಿನಲ್ಲಿ. ಅಲ್ಲಾಹ್ ತಾಲಾ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳುತ್ತಾರೆ, ನಾನು ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಪೂರ್ಣ ಜಗತ್ತಿಗೆ ದಯೆಯಾಗಿ ಕರುಣೆಯಾಗಿ ಕಳುಹಿಸಿದ್ದಾರೆ. ನನ್ನ ಪ್ರೀತಿಯ ಬಂಧುಗಳು, ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬರುವ ಮೊದಲೇ ಅರಬ್ ದೇಶ ಮತ್ತು ಇತರ ದೇಶಗಳ ಸ್ಥಿತಿ ತುಂಬಾ ಕೆಟ್ಟದ್ದಾಗಿತ್ತು. ಹೆಣ್ಣು ಮಕ್ಕಳನ್ನು ಗೌರವ ನೀಡಬೇಕು, ಅನ್ಯಾಯ, ಹಿಂಸೆ, ಕೊಲೆ ಸಾಮಾನ್ಯವಾಗಿತ್ತು. ಮದ್ಯಪಾನ, ಜೂಜು, ವ್ಯಭಿಚಾರ ಸಾಮಾನ್ಯವಾಗಿತ್ತು. ಬಲಿಷ್ಠರು ದುರ್ಬಲರ ಮೇಲೆ ಭಾರಿ ಜುಲುಂ ಮಾಡುತ್ತಿದ್ದರು. ನೈತಿಕತೆ, ಸತ್ಯ ಮತ್ತು ನ್ಯಾಯಕ್ಕೆ ಬೆಲೆ ಇರಲಿಲ್ಲ. ಶ್ರೀಮಂತ ಮತ್ತು ಶಕ್ತಿಶಾಲಿ ಜನರು ಬಡವರನ್ನು ಗುಲಾಮರನ್ನ ಮಾಡಿ ಅವರ ಮೇಲೆ ತುಂಬಾ ಅನ್ಯಾಯ ಮತ್ತು ಹಿಂಸೆ ನಡೆಸುತ್ತಿದ್ದರು. ಈ ಕಾಲವನ್ನು ಜಾಹಿಲಿಯದ ಕಾಲ, ಅಂದರೆ ಅಜ್ಞಾನ ಕಾಲ ಎಂದು ಕರೆಯುತ್ತಿದ್ದಾರೆ. ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದ ನಂತರ ಅಲ್ಲಾಹ್ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂಪೂರ್ಣ ಜಗತ್ತಿಗೆ ದಯೆಯಾಗಿ ಕಳುಹಿಸಿದ್ದಾರೆ. ಅವರು ಜಗತ್ತಿಗೆ ಬಂದು ಅಲ್ಲಾ ಈಶ್ವರ, ದೇವರು, ಗಾಡ್ ಒಬ್ಬನೇ ಎಂದು ಸಾಹಿದರೆ, ಅದಕ್ಕೆ ತೌಹೀದ್ ಅಂತ ಹೇಳಿದರು. ಹೆಣ್ಣು ಮಕ್ಕಳಿಗೆ ಗೌರವ ನೀಡಬೇಕು, ಅವರಿಗೆ ಬದುಕುವ ಹಕ್ಕ ಕೊಡಬೇಕು, ಅವರಿಗೆ ಕೊಲ್ಲುವುದು ತುಂಬಾ ದೊಡ್ಡ ಪಾಪ. ಮಹಿಳೆಯರಿಗೆ ಹಕ್ಕುಗಳ ವಿವಾಹ, ಆಸ್ತಿ, ಗೌರವ, ಒಳ್ಳೆ ಜೀವನ, ಇತರ ಒಳ್ಳೆಯ ಸಂದೇಶವನ್ನು ಕಟ್ಟಿದ್ದರು. ಅರಬ್, ಬಿಳಿ, ಕಪ್ಪು, ಬಡವ, ಶ್ರೀಮಂತ ಎಲ್ಲರೂ ಸಮಾನ. ನ್ಯಾಯ ಮತ್ತು ಸತ್ಯ ಆಧಾರವಾಯಿತು. ಬಡವರ, ಅನಾಥರ, ವಿಧವೆಯರ ಹಕ್ಕುಗಳನ್ನು ರಕ್ಷಿಸಿದರು. ಈ ಎಲ್ಲ ಕೆಡಗುಗಳನ್ನು ನಾಶ ಮಾಡಲು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಲು ಪ್ರಯತ್ನ ಮಾಡಿದಕ್ಕೆ ಅಲ್ಲಿನ ಕೇಡಿಗಳಿಗೆ, ಶಕ್ತಿಶಾಲಿ ಶ್ರೀಮಂತರಿಗೆ ಹಾಗೂ ಬಲಿಷ್ಠರಿಗೆ ಇಷ್ಟವಾಗಲಿಲ್ಲ. ಅದಕ್ಕಾಗಿ ಈ ಎಲ್ಲರೂ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ವಿರೋಧಿಸಿದರು. ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬಹಳ ಕಷ್ಟಗಳನ್ನು ಕಟ್ಟಿದ್ದರು. ಈ ಎಲ್ಲ ಕಷ್ಟಗಳನ್ನು ಸುಮಾರು 13 ವರ್ಷಗಳ ಕಾಲ ಸಹನಶೀಲತೆಯಿಂದ ಸಹಿಸಿಕೊಂಡರು. ಈ ಎಲ್ಲ ಕಷ್ಟಗಳನ್ನು ಹೆಚ್ಚಾದಾಗ ಅಲ್ಲಾಹನ ಆದೇಶದಂತ ತಮ್ಮ ಸ್ವಂತ ಮಕ್ಕವನ್ನು ಬಿಟ್ಟು ಮದೀನಾಗೆ ಟ್ರಾವೆಲ್ ಮಾಡಿ ಹಿಜ್ರತ್ ಮಾಡಿ ಹೋದರು. ನಾನು ಅಲ್ಲಾಹ್ ತಾಲಾದಿಂದ ಪ್ರಾರ್ಥಿಸುತ್ತೇನೆ, ಅಲ್ಲಾಹ್ ನಮಗೆಲ್ಲರೂ ನಬಿಯವರ ಮಾರ್ಗದಲ್ಲಿ ನಡೆಯುವ ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.